ಬೆಂಗಳೂರಿನಲ್ಲಿ ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಕೇಸ್ ದೇಶಾದ್ಯಂತ ಹೊಸ ಸಂಚಲನ ಸೃಷ್ಟಿ ಮಾಡಿದೆ. ಮಹಿಳೆಯರ ರೀತಿಯೇ ಗಂಡಸರಿಗೂ ಕಾನೂನಿನ ರಕ್ಷಣೆ, ಪ್ರತ್ಯೇಕ ಆಯೋಗ ಆಗಬೇಕು ಅನ್ನುವಂತಹ ಕೂಗು ಜೋರಾಗ್ಬಿಟ್ಟಿದೆ. ಅತುಲ್ ಸಾವಿನ ಬಳಿಕ ತಲೆಮರೆಸಿಕೊಂಡಿದ್ದಂಥ ಆರೋಪಿಗಳಾದ ಪತ್ನಿ ನಿಖಿತಾ, ಅತ್ತೆ ನಿಶಾ ಹಾಗೆ ಬಾಮೈದ ಕೂಡ ಪೊಲೀಸರ ಬಲೆ ಬಿದ್ದಿದ್ದಾರೆ. ಕಳೆದೊಂದು ವಾರದಿಂದ ಮಾರತ್ಹಳ್ಳಿ ಪೊಲೀಸರ ಕೈಗೆ ಸಿಗದೆ ಕಣ್ಣಾ ಮುಚ್ಚಾಲೆ ಆಟವಾಡ್ತಾ ಇದ್ದಂಥ ಈ ಆರೋಪಿಗಳಿದಾರಲ್ಲ, ಇವರು ತಗ್ಲು ಹಾಕೊಂಡಿದ್ದೇ ರೋಚಕ ಕಹಾನಿ. 2 ರಾಜ್ಯಗಳಲ್ಲಿ ಅಡಗಿ ಕೂತಿದ್ರು ಆರೋಪಿಗಳು. ಆದ್ರೆ ಒಂದೇ ಒಂದು ಫೋನ್ ಕಾಲ್ನಿಂದ ಖಾಕಿ ಹೆಡ್ ಆಗಿ ಬಿದ್ದಿದ್ದಾರೆ. ಅವರನ್ನ ಬಲೆಗೆ ಬೀಳಿಸಿ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದು, ಜಡ್ಜ್ ಮುಂದೆ ಹಾಜರುಪಡಿಸಿದ್ದು ಎಲ್ಲವೂ ಕೂಡ ರೋಚಕ ಕಾರ್ಯಾಚರಣೆ. ಆರೋಪಿಗಳು ಹಾಗಾದ್ರೆ ತಗ್ಲು ಹಾಕೊಂಡಿದ್ದು ಹೇಗೆ? ಅತುಲ್ ಸುಭಾಷ್ ಆತ್ಮಹತ್ಯೆಗೆ ಕಾರಣರಾದವರನ್ನ ಅರೆಸ್ಟ್ ಮಾಡಬೇಕು ಅನ್ನುವಂತಹ ಕೂಗು ಇಡೀ ದೇಶಾದ್ಯಂತ ಎದ್ದಿತ್ತು. ಸಾಕಷ್ಟು ಪ್ರತಿಭಟನೆಗಳು ಕೂಡ ಆಗಿತ್ತು. ಇವರನ್ನ ಹುಡುಕೋದಕ್ಕೆ ಅಂತ ಹೇಳಿ, ಇವರನ್ನ ಹಿಡಿದು ಹಾಕೋದಕ್ಕೆ ಅಂತ ಹೇಳಿ ಪೊಲೀಸರು ಕೂಡ ಕಾರ್ಯಾಚರಣೆಯನ್ನ ಶುರು ಮಾಡಿದ್ರು. ಬೆಂಗಳೂರಿನಲ್ಲಿ ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಆಗಿದ್ದಿತ್ತು. ಆತ ಬೆಂಗಳೂರಿನಲ್ಲಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದು. ಆದ್ರೆ ಪೊಲೀಸರ ಕೈಗೆ ಸಿಗದೆ ಆರೋಪಿಗಳು ತಲೆಮರೆಸಿಕೊಂಡಿದ್ರು. ಕೊನೆಗೂ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಆದ್ರೆ ಇವರು ಸಿಕ್ಕಾಕೊಂಡಿದ್ದು ಹೇಗೆ ಅನ್ನೋದಿದೆಯಲ್ಲ, ಅದೇ ರೋಚಕವಾಗಿರೋದು. ಒಂದೇ ಒಂದು ಫೋನ್ ಕಾಲ್ನಿಂದ ಸಿಕ್ಕಿ ಬಿದ್ದಿದ್ರು 3 ಜನ ಆರೋಪಿಗಳು. ಉತ್ತರ ಪ್ರದೇಶದ ಜೌನ್ಪುರ್ನ ಮನೆಗೆ ಬೀಗ ಹಾಕಿ ಆಕ್ಚುಲಿ ಎಸ್ಕೇಪ್ ಆಗಿರ್ತಾರೆ ಈ 3 ಜನ. ಅತ್ತೆ ನಿಶಾ, ಬಾಮೈದ ಬೈಕ್ನಲ್ಲಿ ಎಸ್ಕೇಪ್ ಆಗಿದ್ರು. ಅತ್ತ ಹರಿಯಾಣದ ಗುರುಗ್ರಾಮ್ನಲ್ಲಿ ನಿಖಿತಾ ಕೂಡ ಸ್ಥಳ ಬದಲಾವಣೆಯನ್ನ ಮಾಡ್ತಾ ಇದ್ರು. ಆರೋಪಿಗಳನ್ನ ಹಿಡಿಯೋದೇ ಪೊಲೀಸರಿಗೆ ಈ ಕೇಸ್ನಲ್ಲಿ ದೊಡ್ಡ ಚಾಲೆಂಜ್ ಆಗಿತ್ತು. ಅವರ ಮೊಬೈಲ್ ನಂಬರ್ನ ಟವರ್ ರೆಕಾರ್ಡ್ ಟ್ರ್ಯಾಕ್ ಮಾಡೋದಕ್ಕೆ ಪೊಲೀಸರು ಟ್ರೈ ಮಾಡ್ತಾರೆ. ಪ್ರತಿ ಹಂತದಲ್ಲಿ ಅವರ ಮೊಬೈಲ್ನ ಟ್ರ್ಯಾಕ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ರು. ಆದ್ರೆ ಸಿಕ್ಕಿ ಬೀಳುವಂತಹ ಬಗೆಯಿಂದ ಆರೋಪಿಗಳು ಫೋನ್ ಕಾಲ್ ಮಾಡ್ತಾ ಇರಲಿಲ್ಲ. ಒಬ್ರಿಗೊಬ್ರು ಬರೀ ವಾಟ್ಸಪ್ ಕಾಲ್ನಲ್ಲಿ ಕಾಂಟ್ಯಾಕ್ಟ್ ನಲ್ಲಿದ್ರು ಆರೋಪಿಗಳು. ಆದ್ರೆ ಒಂದು ಬಾರಿ ಮಿಸ್ ಆಗಿ ಒಂದೇ ಒಂದು ಫೋನ್ ಕಾಲ್ ಅನ್ನ ಮಾಡ್ತಾಳೆ ಅತುಲ್ ಸುಭಾಷ್ ಪತ್ನಿ ಆರೋಪಿ ನಿಖಿತಾ. ತಾಯಿ ನಿಶಾ ಸಿಂಘಾನಿಯಾಗಿ ಆಕೆ ಕರೆ ಮಾಡ್ತಾಳೆ. ನಿಖಿತಾ ನಿಶಾ ಸಿಂಘಾನಿಯಾಗಿ ಕರೆ ಮಾಡಿದಂತಹ ಕಾರಣಕ್ಕಾಗಿ ತಗ್ಲಾಕೊಂಡ್ಬಿಡ್ತಾಳೆ ನಿಖಿತಾ. ಗುರುಗ್ರಾಮದ ರೈಲು ವಿಹಾರ್ ಪ್ರದೇಶದ ಪಿಜಿಯೊಂದರಲ್ಲಿ ಆಕೆ ಇರೋದು ಪೊಲೀಸರಿಗೆ ಗೊತ್ತಾಗೋಗ್ಬಿಡುತ್ತೆ. ಯಾಕಂದ್ರೆ ಆಕೆಯ ನಂಬರ್ನ ಅವರು ಟ್ರ್ಯಾಕ್ ಮಾಡ್ತಿರ್ತಾರೆ. ಹಾಗಾಗಿ ಅಲ್ಲಿಗೆ ಹೋಗಿ ನಿಖಿತಾಳನ್ನ ಅರೆಸ್ಟ್ ಮಾಡ್ತಾರೆ ಬೆಂಗಳೂರು ಪೊಲೀಸರು. ಆ ಬಳಿಕ ನಿಖಿತಾಳಿಂದ ತಾಯಿ ಕಾಲ್ ಮಾಡಿಸಿ ತಾಯಿಯ ಲೊಕೇಶನ್ನ ಪತ್ತೆ ಮಾಡ್ತಾರೆ. ಮತ್ತೊಂದು ಟೀಮ್ ತಾಯಿ ಹಾಗೆ ಸಹೋದರನನ್ನ ಹೋಗಿ ಅರೆಸ್ಟ್ ಮಾಡುತ್ತೆ. ಎಲ್ಲಿ ಅಂದ್ರೆ ಪ್ರಯಾಗ್ರಾಜ್ ಬಳಿಯ ಜೂಸಿ ಟೌನ್ ನಲ್ಲಿದ್ದಂಥ 2 ಆರೋಪಿಗಳನ್ನ ಅಲ್ಲಿ ಅರೆಸ್ಟ್ ಮಾಡಲಾಗುತ್ತೆ. ಆದ್ರೆ ಈ ವಿಷಯವನ್ನ ಬಹಿರಂಗಪಡಿಸೋದಿಲ್ಲ ಪೊಲೀಸರು, ಮಾಧ್ಯಮಗಳಿಗೆ ತಿಳಿಸೋದಿಲ್ಲ. ಎಲ್ಲಿ ಜನರಿಗೆ ಗೊತ್ತಾದ್ರೆ ಆರೋಪಿಗಳನ್ನ ಥಳಿಸಿ ಬಿಡ್ತಾರೋ ಅನ್ನುವಂಥ ಕಾರಣಕ್ಕಾಗಿ ಈ ವಿಚಾರವನ್ನ, ಆರೋಪಿಗಳ ಬಂಧನದ ಬಗ್ಗೆ ಪೊಲೀಸರು ಗೌಪ್ಯತೆಯನ್ನ ಕಾಪಾಡ್ಕೊಂಡು ಬರ್ತಾರೆ. ಯಾಕಂದ್ರೆ ಅತುಲ್ ಸುಭಾಷ್ ಆತ್ಮಹತ್ಯೆಯ ಬಳಿಕ ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿಬಿಡುತ್ತೆ ರಾಷ್ಟ್ರಾದ್ಯಂತ. ಸಾಕಷ್ಟು ಪ್ರತಿಭಟನೆಗಳು ಕೂಡ ಆಗಿತ್ತು. ನಿಖಿತಾ, ನಿಶಾ ಹಾಗೆಯೇ ನಿಖಿತಾ ಸಹೋದರನ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ಆ ಕಾರಣಕ್ಕಾಗಿಯೇ ಈ ವಿಚಾರವನ್ನ ಗೌಪ್ಯವಾಗಿ ಇಡೋಣ, ಸಾರ್ವಜನಿಕರ ಆಕ್ರೋಶದಿಂದ ಥಳಿತ ಆಗೋದು ಬೇಡ ಅನ್ನುವಂಥ ಕಾರಣಕ್ಕೆ ಸೀಕ್ರೆಟ್ ಮೇಂಟೈನ್ ಮಾಡ್ತಾರೆ. ಆ ಬಳಿಕ ದೆಹಲಿಯಿಂದ ಸೀದಾ ಲಕ್ನೋದಿಂದ ಬೆಂಗಳೂರಿಗೆ, ದೆಹಲಿ ಲಕ್ನೋದಿಂದ ಆರೋಪಿಗಳನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಸೀಕ್ರೆಟ್ ಆಗಿಯೇ ಮೆಡಿಕಲ್ ಟೆಸ್ಟ್ ಮುಗಿಸ್ತಾರೆ. ಆ ನಂತರ ಜಡ್ಜ್ ನಿವಾಸಕ್ಕೆ ಹಾಜರುಪಡಿಸ್ತಾರೆ. ಭಾನುವಾರ ಆರೋಪಿಗಳ ಬಂಧನವನ್ನ ಪ್ರಕಟಿಸುವಂತಹ ಕೆಲಸವನ್ನ ಮಾರತ್ಹಳ್ಳಿ ಪೊಲೀಸರು ಮಾಡ್ತಾರೆ. ಇಡೀ ಈ ಕಾರ್ಯಾಚರಣೆ ರೋಚಕವಾಗಿ ನಡೆದುಬಿಡುತ್ತೆ. 3 ಜನ ಬೇರೆ ಬೇರೆ ಕಡೆ ಅಡಗಿ ಕೂತಿದ್ದಂಥ ಆರೋಪಿಗಳು ಪೊಲೀಸರ ಕೈಗೆ ತಗ್ಲು ಹಾಕೊಳ್ಬಾರ್ದು ಅಂತ ಹೇಳಿ ತಮ್ಮದೇ ಆದಂತಹ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಂಥ ಆರೋಪಿಗಳು ಒಂದೇ ಒಂದು ಫೋನ್ ಕಾಲ್ನಿಂದ ಸಿಕ್ಕಾಕೊಂಡಿದ್ದಾರೆ. ಈಗ ಅರೆಸ್ಟ್ ಆಗಿದ್ದಾರೆ 3 ಜನ. ಅತುಲ್ ಸುಭಾಷ್ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣರಾದಂತಹ ಆರೋಪಿಗಳು. ಇನ್ನಾದ್ರೂ ಅತುಲ್ ಸುಭಾಷ್ಗೆ ನ್ಯಾಯ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.